ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶುಕ್ರವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಕ್ರವಾರ ಫಸ್ಟ್ ಪೂಜೆ ಮುಗಿಸೇನೆ ಕೆಲಸ ಮಾಡೋದು. ಯಾಕಂದರೆ ನಾನು ಹೇಳ್ತಾ ಇರ್ತೀನಿ, ಗುರುವಾರ, ಶುಕ್ರವಾರ, ಸೋಮವಾರ ಅಂತೂ ನಂಗೆ 3 ದಿನವೂ ಫಸ್ಟು ಪೂಜೆ ಆದ್ರೇ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗೋದು ಅಂತ ಹೇಳ್ತಾ ಇರ್ತೀನಿ. ಸೊ ಫಸ್ಟು ನಾನು ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿ, ನನ್ನ ಕೈಲಾದಷ್ಟು ಪೂಜೆ ಮಾಡಿ, ನಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡೇ ನೆಕ್ಸ್ಟು ನಂದು ಏನಿದ್ರೂ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಶುಕ್ರವಾರ ಸ್ವಲ್ಪ ತುಪ್ಪ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇನ್ನೇನೋ ನಾಳಿದ್ದು ಹುಣ್ಣಿಮೆ ಬರ್ತಾಯಿದೆ, ಆವಾಗ ಎಲ್ಲ ಪಾತ್ರೆನ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಯಾಕಂದರೆ ನನಗೂ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಕೆಲಸಗಳನ್ನ ಸ್ವಲ್ಪ ದೇವ್ರ ಮನೆದು ಹಾಗೆ ಅಂದರೆ ಪೆಂಡಿಂಗ್ ಬಿಟ್ಕೊಂಡಿದ್ದೀನಿ. ಸೊ ಹುಣ್ಣಿಮೆಗೆ ಎಲ್ಲನೂ ತೊಳೆದು ಬೆಳೆದು ಮಾಡ್ಕೊಳ್ಬೇಕಂತ ಹೇಳಿ ಇವಾಗ ಜಸ್ಟ್ ಹಾಗೇ ಹೂವು ಹಾಕಿ ದೀಪ ಹಚ್ಕೊಳ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಜೊತೆಗೆ ನನ್ನೆಲ್ಲ ಫಾಲೋವರ್ಸ್ಗೂ ನನ್ನ ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವಾಗ ದೇವ್ರ ಪೂಜೆ ಆಯಿತು. ನೆಕ್ಸ್ಟು ತಿಂಡಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ಫಸ್ಟು ಬಿಸಿನೀರು ಕಾಯಿಸೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಎದ್ದು ನಾನು ಬ್ರಷ್ ಮಾಡಿದ ನಂತರ ಫಸ್ಟು ನಂಗೆ ಬಿಸಿನೀರು ಬೇಕೇ ಬೇಕು. ಯಾವುದೇ ತಣ್ಣೀರು ತೊಗೊಂಡ್ರೂ ನನಗೆ ಅದು ಅಡ್ಜಸ್ಟ್ ಆಗೋಲ್ಲ. ಸೊ 1 ಲೋಟ ಬಿಸಿನೀರನ್ನ ಕುಡಿಲೇಬೇಕು. ಆವಾಗಲೇ ಇನ್ನೂ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ. ಹಾಲು ಕಾಯಕ್ಕೆ ಇಟ್ಕೊಂಡು ಅಮ್ಮನಿಗೂ ನನಗೂ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸಮಯ ಇವತ್ತು 7:45 ಆಗಿದೆ. ಅಷ್ಟರಲ್ಲಿ ಅವಲಕ್ಕಿ ಒಗ್ಗರಣೆ ಹಾಕೊಂಬಿಡೋಣ ಅಂತ ಹೇಳಿ ಸೋಸ್ಕೊಳ್ತಾ ಇದ್ದೀನಿ. ಇನ್ನೇನು ತಿಂಡಿ ಮಾಡಿದ್ರೆ ಬೆಳಗ್ಗೆ ಟೈಮು ಇಬ್ಬರೇ ಮಕ್ಕಳು ಅಮ್ಮನ ಮನೆಗೆ ಹೋಯ್ತು ಅಂತಂದಾದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಆಗಿಬಿಡ್ತೀವಿ. ಸೊ ಇನ್ನೇನು ಸ್ವಲ್ಪನೇ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಅವಲಕ್ಕಿ ಒಗ್ಗರಣೆಗೆ ಒಂದು ದಪ್ಪದಾದಂಥ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಇತ್ತು 2, ಅದನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನ ಮಧ್ಯೆ ಮಾಡ್ಕೊಳ್ತಾನೆ ಇರ್ತೀನಿ. ಇವರಿಬ್ರಿಗೂ ಇನ್ನೂ ಸ್ನಾನ ಮಾಡಿಲ್ಲ, ಟೈಮ್ ಆಗ್ತಾ ಇದೆ. ಇಬ್ರಿಗೂ ಸ್ನಾನ ಮಾಡಿಸಿ ಬರೋ ಅಷ್ಟರಲ್ಲಿ ನಾನು ತಿಂಡಿ ಬೇಗ ರೆಡಿ ಮಾಡಿಬಿಡೋಣ, ಇನ್ನೇನು ಕೆಲಸ ಇರಲ್ವಲ್ಲ, ಬೇಗ ಆಫೀಸ್ಗೆ ಹೊರಡೋಣ ಅಂದ್ಕೊಂಡೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೋಡೋಣ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ ಮತ್ತು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ತುಂಬ ರುಚಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕರಿಬೇವು ಸಾಕು, ನೀವು ಬೇಕಂತಂದರೆ ಕ್ಯಾರೆಟ್ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ಜಸ್ಟು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ತೀನಿ. ಯಾಕಂದರೆ ಇದೇ ಒಂಥರ ರುಚಿಯಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ನಾನು ಬೇಕಿತ್ತಂದರೆ ಮೊಸರು ಯೂಸ್ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಜೊತೆಗೆ ಸ್ವಲ್ಪ ಉಪ್ಪು, 2 ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಬಾಕ್ಸ್ಗೆ ನೀವು ಮಿಕ್ಸ್ ಮಾಡ್ಕೊಂಡು ತೊಗೊಂಡೋದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಗಟ್ಟಿ ಮೊಸರಂತೂ ನಾನು ತೊಗೊಂಡು ಹೋಗ್ತೀನಿ. ಇವತ್ತು ಟೈಮ್ ಇತ್ತಂದರೆ ಬಾಕ್ಸ್ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾನು ಒಗ್ಗರಣೆ ಹಾಕ್ಕೊಂಡಾಯಿತು. ಇನ್ನೇನು 8:15 ಆಗ್ತಾಯಿದೆ. ಇಬ್ಬರು ಸ್ನಾನ ಮಾಡ್ತಾ ಇದ್ದಾರೆ. ಯಾರು ಎಷ್ಟು ಬೇಗ ಬರ್ತಾರೋ ಅವ್ರಿಗೆ ಬೇಗ ರೆಡಿ ಮಾಡಿ ನಾನು ಟಿಫನ್ ಬಾಕ್ಸ್ಗೆ ಹಾಕ್ಕೊಂಡು ಜೊತೆಗೆ ಮಕ್ಳಿಗೂ ತಟ್ಟೆಗೆ ಹಾಕ್ಕೊಟ್ಬಿಟ್ಟು ರೆಡಿ ಆಗಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮಾಡ್ಕೊಂಬಿಡೋಣ. ಇವಾಗ ತಿಂಡಿ ರೆಡಿ ಆಯಿತು. ಈಗ ಮಕ್ಳಿಗೆ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ನೋಡಿ ಚಿರುಗೆ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಈ ಮಕ್ಳಿಗೆ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಅಂದ್ಕೊಳ್ತೀನಿ. ಆದರೆ ಏನೋ ಒಂಥರ ಖುಷಿ ಇರುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಫ್ರೆಶ್ ಅಪ್ ಆಗಿಬಿಟ್ರೆ ಅದೊಂಥರ ಚೆಂದ ಇರುತ್ತೆ. ಸೊ ಮನೇಲಿದ್ದವ್ರಿಗೆ ಇದೇನಪ್ಪ ಅನಿಸ್ಬಿಡುತ್ತೆ. ಸೊ ನಾವು ಕೆಲಸಕ್ಕೆ ಹೋಗೋದ್ರಿಂದ ಎದ್ದ ತಕ್ಷಣ ಅವ್ರಿಗೆ ಫ್ರೆಶ್ ಅಪ್ ಆದ ತಕ್ಷಣ ರೆಡಿ ಮಾಡಿಬಿಟ್ಬಿಟ್ರೆ ಇನ್ನೇನಿದು ಹಾಲು ಮತ್ತು ಟಿಫನ್ ಅಷ್ಟೇ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಸೊ ಇದು ನನಗೆ ಮಗು ಆದಮೇಲಿಂದನೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಸ್ಟಿಲ್ ಅದು ಹಾಗೇನೆ ಉಳ್ಕೊಂಡಿದೆ. ಒಂದಾಯಿತು. ಸೊ ಇವಳಿಗೂ ಬೇಗ ರೆಡಿ ಮಾಡಿಬಿಡ್ತೀನಿ. ಎಷ್ಟು ಅಂತಂದರೆ ನನ್ನ ಮಗಳು ತುಂಬಾ ಹಠ ಮಾಡ್ತಾಳೆ. ಈ ಮಗಳು ಅಂತಲ್ಲ, ಇಬ್ಬರು ಸೇಮೇನೆ ಆಗ್ಬಿಟ್ಟಿದ್ದಾರೆ. ಇವಾಗ ಸ್ವಲ್ಪ ರಜಾ ಇದ್ದು ಮನೇಲಿ ಹಾಗೆ ಆಗ್ಬಿಟ್ಟಿದ್ದಾರೆ. ಇನ್ನು ಸ್ಕೂಲ್ಗೆ ಹೋಗಿ ಅದಕ್ಕೆ ಅಡ್ಜಸ್ಟ್ ಆಗಿ ನಾವು ರೆಡಿ ಆಗೋ ತನಕ ಸಾಕಾಗ್ಬಿಡುತ್ತೆ. ಇಬ್ಬರಿಗೂ ರೆಡಿ ಆಯಿತು, ನಾನು ರೆಡಿ ಆಗಿಬಿಡ್ತೀನಿ. ಇನ್ನೂ 10 ನಿಮಿಷ ಅಷ್ಟೇ ಇರೋದು. ಅಷ್ಟರಲ್ಲಿ ನಾನು ಟಿಫನ್ನ ಬಾಕ್ಸ್ಗೆ ಹಾಕ್ಕೊಂಡು ರೆಡಿ ಆಗಿಬಿಡ್ತೀನಿ. ಶುಕ್ರವಾರದ ಮಿನಿ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಫೇಸ್ಬುಕ್ ID-ನ ಫಾಲೋ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ
ಆಲ್ರೆಡಿ ರೆಡಿ ಆಯಿತು. ಅಮ್ಮ ಹೂ ಕೊಟ್ಟು ಕಳಿಸಿದ್ರು, ಅದನ್ನು ಕೂಡ ಮುಡ್ಕೊಂಡೆ. ಇವಾಗ ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.